ನಮಸ್ಕಾರ. ಆರ್ಫೈನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ 1ರಿಂದ 10ನೇ ತರಗತಿಯವರೆಗಿನ ಎಲ್ಲ ಪುಸ್ತಕಗಳು ಆಲ್ಮೋಸ್ಟ್ ಅಲ್ಲಾಗಿ ಸಮಾಜ ಆಗಿರ್ಬೋದು, ಸಮಾಜ ವಿಜ್ಞಾನ, ಗಣಿತ, ರಸಾಯನಶಾಸ್ತ್ರ, ವ್ಯಾಲ್ಯೂ ಎಜುಕೇಷನ್, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ, ದೈಹಿಕ ಶಿಕ್ಷಣ, ಓಕೆ, ಈ ಎಲ್ಲ ಪುಸ್ತಕಗಳನ್ನು ಡೌನ್ಲೋಡನ್ನು ಯಾವ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ. ಅಂತ ವಿಡಿಯೋವನ್ನು ಎಂಡ್ವರೆಗೆ ನೋಡಿ. ಆದ್ಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ ಆಲ್ರೆಡಿಯಾಗಿ GPSTRಗೆ ಸಂಬಂಧಪಟ್ಟಂಗೆ ಮತ್ತು HSTRಗೆ ಸಂಬಂಧಪಟ್ಟಂಗೆ ಮತ್ತು PSTRಗೆ ಸಂಬಂಧಪಟ್ಟಂಗೆ ಮತ್ತು PE ಸ್ಕೂಲ್ಗೆ ಸಂಬಂಧಪಟ್ಟಂತೆ ಸಿಲೆಬಸ್ಸನ್ನು ಬಿಟ್ಟಿದ್ದಾರೆ. ಸಿಲೆಬಸ್ಸಲ್ಲಿ ಆಲ್ಮೋಸ್ಟ್ ಆಗಿ ಸ್ಕೂಲ್ ಪುಸ್ತಕಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಾವು ಅತಿ ಹೆಚ್ಚು ಸ್ಕೋರ್ ಮಾಡಬೇಕಾಗಿತ್ತು ಅಂತಂದರೆ ನಾವು ಸ್ಕೂಲ್ ಪುಸ್ತಕಗಳನ್ನು ಓದಿದರೆ ಅತಿ ಹೆಚ್ಚು ರಿಲೆವೆಂಟ್ ಆದಂಥ ನಮಗೆ ನಾಲೆಜ್ ಸಿಗುತ್ತೆ ಮತ್ತು ಸ್ಕೋರನ್ನು ಹೆಚ್ಚು ಮಾಡಲಿಕ್ಕೆ ಅವಕಾಶವಿದೆ. ಹೀಗಾಗಿ ಈ ವಿಡಿಯೋವನ್ನು ನೀವು ಎಂಡ್ವರೆಗೆ ನೋಡಿದರೆ ನಿಮಗೆ ಎಲ್ಲ ಪುಸ್ತಕಗಳನ್ನು ನೀವು ಮೊಬೈಲಲ್ಲೇ ಈಸಿಯಾಗಿ ಡೌನ್ಲೋಡನ್ನು ಮಾಡ್ಕೋಬೋದು. ಓಕೆ, ಇಲ್ಲಿ ನೀವು ಮಾಡಬೇಕಾಗಿರೋದಷ್ಟೇ, ನೀವು ಮೊದಲು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದೀನಿ. ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿ. ಆ ಲಿಂಕನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಡುವಂತೆ ಟೆಕ್ಸ್ಟ್ ಬುಕ್ ಸೊಸೈಟಿ ಆಫ್ ಕರ್ನಾಟಕ ಗೌರ್ಮೆಂಟದ್ದು. ಓಕೆ, ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಇದು ನಾನು ಮೊಬೈಲಲ್ಲೇ ಮಾಡಿದ್ದು, ನೀವು ಸಹಿತ ಮೊಬೈಲಲ್ಲೇ ಡೌನ್ಲೋಡ್ ಮಾಡ್ಕೋಬೋದು. ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ನೀವು ಇಲ್ಲಿ ಏನು ಮಾಡಬೇಕು, ಮೊದಲಿಗೆ ಇಲ್ಲಿ 3 ಡಾಟ್ ಇದೆಯಲ್ಲ, ಈ 3 ಡಾಟನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ 3 ಡಾಟ್ ಇದೆ. ಈ 3 ಡಾಟನ್ನು ಟಚ್ ಮಾಡಿದ ನಂತರ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸೈಡಿಗೆ ಕೊಟ್ಟಿದ್ದಾರೆ, ಈ ಒಂದು ಎಡ ಭಾಗದ ಸೈಡ್ ಏನಿದೆಯಲ್ಲ, ಈ ಒಂದು ಸೈಡನ್ನು ನೀವು ಝೂಮ್ ಮಾಡ್ಕೋಬೇಕು. ಇಲ್ಲಿ ಝೂಮ್ ಮಾಡ್ಕೋಬೇಕು. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಝೂಮ್ ಮಾಡಿದ ತಕ್ಷಣ ಇಲ್ಲಿ ಟೆಕ್ಸ್ಟ್ ಬುಕ್ ಅಂತ ಇದೆ. ಇಲ್ಲಿ ಟೆಕ್ಸ್ಟ್ ಬುಕ್ ಅಂತ ಒಂದು ಆಪ್ಷನ್ ಇದೆ. ಅದನ್ನು ನೀವೇನು ಮಾಡಬೇಕು, ಕ್ಲಿಕ್ ಮಾಡಬೇಕು. ಓಕೆ, ಆ ಟೆಕ್ಸ್ಟ್ ಬುಕ್ಕನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಓಕೆ, ಟೆಕ್ಸ್ಟ್ ಬುಕ್ ಟೈಟಲ್ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಆದ ತಕ್ಷಣ ನಮಗೆ ಬೇಕಾಗಿರುವಂಥದ್ದು ಒಂದು ರೀಸೆಂಟ್ ಆಗಿರುವಂಥದ್ದು ಅಪ್ಡೇಟೆಡ್ ಬುಕ್ಗಳು ಬೇಕು. ಹೀಗಾಗಿ 2026-27ನೇ ಸಾಲಿನ ಪುಸ್ತಕಗಳು ಬೇಕಾಗುತ್ತೆ. ಇದನ್ನು ನಾವೇನು ಮಾಡಬೇಕು, ಕ್ಲಿಕ್ ಮಾಡಬೇಕು. ಇದನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲೆಲ್ಲ ಪುಸ್ತಕದ ಡಿಟೇಲ್ ಇರುತ್ತೆ. ಇದು ಎಲ್ ಕೆ ಜಿ ಇದೆ, UKG 1, 2, 3, 4, 5, 6, 7, 8, 9, 10 ಆದ ತಕ್ಷಣ ವ್ಯಾಲ್ಯೂ ಎಜುಕೇಷನ್ ಇದೆ, ಮತ್ತು NSQF ಬುಕ್ ಇದೆ, ಮತ್ತು ವರ್ಕ್ ಬುಕ್ ಇದೆ, ಆ್ಯಕ್ಟಿವಿಟಿ ಬುಕ್ ಇದೆ. ಓಕೆ, ಇಷ್ಟೆಲ್ಲ ಪುಸ್ತಕಗಳಿದಾವೆ. ಈಗ ನಾವೇನು ಮಾಡಬೇಕು, ಪ್ರತಿಯೊಂದು ಪುಸ್ತಕನ ನಾನು ಹೇಳಿದೆ ಆಲ್ರೆಡಿ 1 to 10 ಇರುವಂಥ ಎಲ್ಲ ಪುಸ್ತಕಗಳನ್ನು ಕರೆಕ್ಟಾಗಿ ಡೌನ್ಲೋಡ್ ಮಾಡಿಕೊಂಡು ಓದ್ಕೋಬೇಕು. ಯಾಕಂದರೆ ಸಿಲೆಬಸ್ ಸಹಿತ ಅದೇ ರೀತಿಯಾಗಿದೆ. ಈಗ ನೀವೇನು ಮಾಡಬೇಕು, ನಿಮಗೆ ಯಾವುದು ಬೇಕೋ ಆ ಪುಸ್ತಕವನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ನಾನು ಒಂದು ಉದಾಹರಣೆಯನ್ನು ಹೇಳ್ತಾ ಬರ್ತೀನಿ. ನಾನು 9ನೇ ತರಗತಿಯ ಪುಸ್ತಕ ಬೇಕು ಅಂತಂದರೆ ನಾನೇನು ಮಾಡಬೇಕು, ಆ 9th ಕ್ಲಾಸನ್ನು ಟಚ್ ಮಾಡಬೇಕು. ಇಲ್ಲಿ ನಾನು 6 ಬೇಕಿದ್ದರೆ 6 ಕ್ಲಾಸನ್ನು ಟಚ್ ಮಾಡಿದ ನಂತರ ಈ ರೀತಿಯಾಗಿ ಮತ್ತೆ ಓಪನ್ ಆಗುತ್ತೆ. ಇಲ್ಲಿ ಓಕೆ, ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲೆಲ್ಲ ಇದೆ, ಕನ್ನಡ ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ ಇದೆ. ಲ್ಯಾಂಗ್ವೇಜಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ ಇವೆಲ್ಲ ಬರುತ್ತೆ. ಮೀಡಿಯಮ್ ವೈಸ್ ಪುಸ್ತಕಗಳಿದ್ದಾವೆ. ಓಕೆ, ಇಲ್ಲಿ ಮತ್ತು ಮೀಡಿಯಮನ್ನು ನೀವು ಕ್ಲಿಕ್ ಮಾಡಿದ ನಂತರ ಕನ್ನಡ ಮೀಡಿಯಮ್ ಕ್ಲಿಕ್ ಮಾಡಿದರೆ ನಿಮಗೆ ವಿಜ್ಞಾನ, ಗಣಿತ ಮತ್ತು ಸಮಾಜ ವಿಜ್ಞಾನ ಪುಸ್ತಕಗಳು ಓಪನ್ ಆಗುತ್ತೆ. ಓಕೆ, ಇಲ್ಲಿ ಇಂಗ್ಲೀಷ್ ಮೀಡಿಯಮ್ ಇದೆ. ಆಲ್ಮೋಸ್ಟ್ ಆಗಿ ಇಷ್ಟು ಮೀಡಿಯಮ್ಗಳು ಅವಶ್ಯಕತೆ ಇಲ್ಲ. ನಮಗೆ ಬೇಕಾಗಿರೋದು ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ನ ವಿದ್ಯಾರ್ಥಿಗಳು ಭಾಳಷ್ಟು ಜನರು ಇರೋದ್ರಿಂದ ಈ 2 ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ. ಓಕೆ, ಇಲ್ಲಿ ನೀವೇನು ಮಾಡಬೇಕು, ಈ ಒಂದನ್ನು ಟಚ್ ಮಾಡಿದರೆ ಮತ್ತೆ 3 ಸೆಕ್ಷನ್ ಬುಕ್ಗಳು ಓಪನ್ ಆಗುತ್ತೆ. ನಿಮ್ಗೆ ಯಾವ ಆ ಬುಕ್ಕನ್ನು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಇಲ್ಲಿ ನಾನು ನಿಮಗೆ ಒಂದು ವ್ಯಾಲ್ಯೂ ಎಜುಕೇಷನ್ ಬುಕ್ಕನ್ನು ಡೌನ್ಲೋಡ್ ಮಾಡ್ಕೊಳ್ಳುವಂಥ ಮಾದರಿ ಅಂತ ತೋರಿಸ್ತೀನಿ. ನೀವು ವ್ಯಾಲ್ಯೂ ಎಜುಕೇಷನ್ನ ಟಚ್ ಮಾಡಿದ ನಂತರ ವ್ಯಾಲ್ಯೂ ಎಜುಕೇಷನ್ಗೆ ಸಂಬಂಧಪಡುವಂಥ 1 to 10th 1ರಿಂದ 10ನೇ ತರಗತಿಯ ಪುಸ್ತಕಗಳು ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಒಂದು ಪುಸ್ತಕವನ್ನು ಡೌನ್ಲೋಡ್ ಮಾಡೋದು ಯಾವ ರೀತಿ ಅಂತಂದರೆ ಆ ಪುಸ್ತಕವನ್ನು ಟಚ್ ಮಾಡಬೇಕು. ಓಕೆ, ಇಲ್ಲಿ ಟಚ್ ಮಾಡಿದ ಅಂತ ಇಟ್ಕೊಳ್ಳಿ, ನನಗೆ ಕ್ಲಾಸ್ 1 ಪುಸ್ತಕ ಬೇಕು. ಆ ಟಚ್ ಮಾಡಿದ ನಂತರ ಅದೇನು ಮಾಡುತ್ತೆ, ಡೈರೆಕ್ಟಾಗಿ ಡೌನ್ಲೋಡ್ ಆಪ್ಷನನ್ನು ಕೇಳುತ್ತೆ. ನೋಡಿ, ಗ್ರೇಡ್ 1ಗೆ ಸಂಬಂಧಪಡುವಂಥ ಪುಸ್ತಕ ನೀವು ಡೌನ್ಲೋಡನ್ನು ಕ್ಲಿಕ್ ಮಾಡಬೇಕು. ನೀವು ಡೌನ್ಲೋಡನ್ನು ಕ್ಲಿಕ್ ಮಾಡಿದ ನಂತರ ಆ ಪುಸ್ತಕ ನಿಮ್ಮ ಮೆಮ್ರಿ ಫೈಲಲ್ಲಿ ಡೌನ್ಲೋಡ್ ಆಗಿರ್ತದೆ. ನೀವೇನು ಮಾಡೋದು, ಅದನ್ನು ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿ ನೀವು ಈಸಿಯಾಗಿ ಈ ರೀತಿಯಾಗಿ ನೋಡ್ಬೋದು. ಮೌಲ್ಯ ಶಿಕ್ಷಣ, ವ್ಯಾಲ್ಯೂ ಎಜುಕೇಷನ್ 2026-27 ಈ ರೀತಿಯಾಗಿ ನೀವೇನು ಮಾಡಿ ಎಲ್ಲ ಪುಸ್ತಕಗಳನ್ನು ನಿಮ್ಮ ವಿಷಯಕ್ಕೆ ಸಂಬಂಧಪಡುವಂತೆ ಈ ವಿಜ್ಞಾನ ಶಿಕ್ಷಕರು ಜೀವ ವಿಜ್ಞಾನ ಶಿಕ್ಷಕರಿದ್ದರೆ ಜೀವವಿಜ್ಞಾನ ಶಿಕ್ಷಕರು 1 to 10th ಪುಸ್ತಕವನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸಮಾಜ ವಿಜ್ಞಾನ ಶಿಕ್ಷಕರಿದ್ದರೆ 1 to 10th ಸಮಾಜ ಪುಸ್ತಕ, 1 to 10th ಕನ್ನಡ ಪುಸ್ತಕ, ಇಂಗ್ಲೀಷ್ ಪುಸ್ತಕ, ಇದರೊಂದಿಗೆ ಈ ಮೌಲ್ಯ ಪುಸ್ತಕವನ್ನು ಸಹಿತ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾಕಂತಂದರೆ ಮೌಲ್ಯ ಶಿಕ್ಷಣ ಸಹಿತ 10ರಿಂದ 15 ಅಂಕದ ಮೌಲ್ಯ ಶಿಕ್ಷಣ ಪ್ರಶ್ನೆಗಳು ಬರ್ತವೆ. ಹೀಗಾಗಿ ಅದನ್ನೂ ಸಹಿತ ನೀವೇನು ಮಾಡ್ಕೋಬೋದು, ಡೌನ್ಲೋಡನ್ನು ಮಾಡ್ಕೋಬೋದು. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನೇನು ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಮೇನ್ ಫ್ರಂಟ್ ಪೇಜ್ ಓಪನ್ ಆಗುತ್ತೆ. ತದನಂತರ ಈ ಎಲ್ಲ ಸ್ಟೆಪ್ಸ್ಗಳನ್ನು ಫಾಲೋ ಅಪ್ ಮಾಡಿಕೊಂಡು ನೀವೇನು ಮಾಡಿರಿ,
ಪುಸ್ತಕವನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.